ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತು ನೋಡಿ ಚಿಕನ್ ಸುಕ್ಕ 12 kg ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ ನಾನು. ನಮ್ಮ ಮನೆಯಲ್ಲಿ ಕಲ್ಲುಟ್ಟಿ ಅಮ್ಮನ ಅಗೆಲು ಇರೋದ್ರಿಂದ ಅದಕ್ಕೆ 12 kgದು ಚಿಕನ್ ಸುಕ್ಕ ಮಾಡ್ತಾ ಇದ್ದೀನಿ. ಟೈಸನ್ ಚಿಕನ್ ಸುಕ್ಕ ನೋಡಿ, ಸೂಪರ್ ಆಗಿ ಬಂದಿದೆ, ಖಡಕ್ಕಾಗಿ ತುಂಬ ಚೆನ್ನಾಗಿ ಬಂದಿದೆ. ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟೆಷ್ಟು ಹಾಕ್ಬೇಕಂತೇಳಿ ನಾನು ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಚಿಕನ್ ಕಟ್ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ ನನ್ನ ಅಕ್ಕ ಚಿಕನ್ ಕಟ್ ಮಾಡ್ತಾ ಇದ್ದಾರೆ, ಎಲ್ಲರ ಒಟ್ಟಿಗೆ ಸೇರಿ ಮಾಡ್ತಾ ಇರೋದು. ನೋಡಿ ಒಂದೇ ಥರ ಕಟ್ ಮಾಡ್ತಾ ಇದ್ದಾರೆ ಚಿಕನನ್ನೆಲ್ಲ. ಹಾಗೆ ನೋಡಿ ಒಬ್ಬರು ಇಲ್ಲಿ ನೀರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಒಂದು 10ರಿಂದ 12 ನೀರುಳ್ಳಿ ಆದರೂ ಬೇಕು. ನೀರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು 12 kg ಚಿಕನಿಗೆ. ನೀರುಳ್ಳಿ ಒಂದು 10ರಿಂದ 12 ನೀರುಳ್ಳಿ ಬೇಕು. ಕಟ್ ಮಾಡ್ತಾ ಇದ್ದಾರೆ ನೋಡಿ. ಚಿಕನ್ ನೋಡಿ, ಚಿಕನ್ ತೊಳಿತಾ ಇದ್ದೇನೆ. ಚಿಕನನ್ನು ಚೆನ್ನಾಗಿ ತೊಳಿಬೇಕು. ನಮ್ಮ ಮನೆಯಲ್ಲಿ ತಿಂಗಳಿಗೆ ಒಂದು ಸರಿ ಸಂಕ್ರಾಂತಿ ದಿವಸ ಅಗೆಲ್ ಸೇವೆ ಇರ್ತದೆ. ಸಂಕ್ರಾಂತಿ ದಿವಸ ಅಗೆಲ್ ಸೇವೆ, ಹರಕೆದು ಅಗೆಲ್ ಸೇವೆ ಅಂದರೆ ಯಾರಾದರೂ ಈಗ ಹೇಳಿದರೆ ಎಲ್ಲ ಉಂಟಲ್ಲ, ಮನೆಯಲ್ಲಿ ಅಗೆಲ್ ಸೇವೆ ಇರ್ತದೆ. ನೋಡಿ 12 kg ಚಿಕನ್ ಉಂಟು. ಚೆನ್ನಾಗಿ ತೊಳೆದು ತೆಗಿತಾ ಇದ್ದೇನೆ ನಾನು ಇದನ್ನೆಲ್ಲ. ನೋಡಿ ಇಲ್ಲಿ ನಾನೊಂದು 10ರಿಂದ 15 ಕಾಯಿಮೆಣಸು ತೆಕ್ಕೊಂಡಿದ್ದೇನೆ. ಒಂದು 100 ಗ್ರಾಮ್ಸ್ನಷ್ಟು ಬೆಳ್ಳುಳ್ಳಿ ಮತ್ತು ಒಂದು 50 ಗ್ರಾಮ್ಸ್ನಷ್ಟು ಶುಂಠಿ. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನಾನು, ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಎಲ್ಲ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು ನೀರುಳ್ಳಿ ನೋಡಿ 12 ನೀರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿರೋದು. ನೋಡಿ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನೋಡಿ ತೆಂಗಿನ ಎಣ್ಣೆ ಒಗ್ಗರಣೆ ಇಡ್ತಾ ಇದ್ದೇನೆ ನಾನು. ತೆಂಗಿನ ಎಣ್ಣೆ ಅಲ್ಲದಿದ್ದರೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದು ಯೂಸ್ ಮಾಡ್ಕೊಳ್ಬೋದು. ನೋಡಿ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು. ತುಂಬ ಫ್ರೈ ಕೂಡ ಮಾಡ್ಕೊಳ್ಬಾರ್ದು, ಹದವಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಫ್ರೈ ಆದರೆ ಕೂಡ ಸ್ವೀಟ್ ಆಗ್ತದಲ್ಲ, ಅದಕ್ಕಾಗಿ ತುಂಬ ಇದು ಮಾಡಬಾರ್ದು. ಸ್ವಲ್ಪ ಚೆನ್ನಾಗಿ ಬಾಡಬೇಕು, ನೀರುಳ್ಳಿ ಚೆನ್ನಾಗಿ ಬಾಡಬೇಕು. ನಾನೊಂದು 100 ಗ್ರಾಮ್ಸ್ನಷ್ಟು ಬೆಳ್ಳುಳ್ಳಿ ತೆಗೊಂಡಿದ್ದೇನೆ. ಅದರಲ್ಲಿ ನಾನು ಒಂದು 2 ಗೆಡ್ಡೆ ಮತ್ತೆ ಹಾಕ್ತೇನೆ. ಉಳಿದಿರೋದನ್ನು ಇದು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಕಾಯಿಮೆಣಸು, ಶುಂಠಿ ಮತ್ತು ಇದು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಪೇಸ್ಟನ್ನು ಹಾಕ್ತಾ ಇದ್ದೇನೆ ನಾನು. 100 ಗ್ರಾಮ್ಸ್ನಷ್ಟು ಬೆಳ್ಳುಳ್ಳಿಯಲ್ಲಿ ಒಂದು 2 ಗೆಡ್ಡೆ ನಾನು ಕೊನೆಯಲ್ಲಿ ಹಾಕಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಇದು ಶುಂಠಿ ಒಂದು 50 ಗ್ರಾಮ್ಸ್ನಷ್ಟು ಬೇಕು. ಪೇಸ್ಟ್ ಮಾಡಿರೋದನ್ನು ಹಾಕ್ತಾ ಇದ್ದೇನೆ. ನೋಡಿ ಚೆನ್ನಾಗಿ ಫ್ರೈ ಆಗಬೇಕಿದು. ಈ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಎಲ್ಲ ಚೆನ್ನಾಗಿ ಹೋಗಬೇಕು. ನೋಡಿ ಈ ಥರ ಉದ್ದ ಸೌಟಿದ್ರೆ ಉಂಟಲ್ಲ, ನಿಮಗೆ ಚಿಕನ್ ಹಾಕಿದ ಮೇಲೆ ಮಿಕ್ಸ್ ಮಾಡಲಿಕ್ಕೆಲ್ಲ ಸುಲಭ ಆಗ್ತದೆ. ನೋಡಿ ನೀವು ಇದನ್ನು ಕರೆಕ್ಟಾಗಿ ನೋಡಿದರೆ ಉಂಟಲ್ಲ, ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತದೆ ಚಿಕನ್ ಸುಕ್ಕ. ನೋಡಿ ನೆಂಟರೆಲ್ಲ ಬಂದರೆ ಉಂಟಲ್ಲ, ನಿಮಗೆ ಮನೆಯಲ್ಲೇ ಮಾಡ್ಬೋದು ಪರ್ಫೆಕ್ಟಾಗಿ. 12 kg ಚಿಕನ್ ಸುಕ್ಕ ನೋಡಿ ಕರೆಕ್ಟಾಗಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟೆಷ್ಟು ಹಾಕಬೇಕಂತ ಹೇಳಿ ಕರೆಕ್ಟಾಗಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಸಾಮಗ್ರಿ ಎಲ್ಲ ಕರೆಕ್ಟಾಗಿ ಹೇಳ್ತೇನೆ. ನೋಡಿ ಚಿಕನನ್ನು ಹಾಕ್ತಾ ಇದ್ದೇನೆ ನಾನು. ಟೈಸನ್ ಚಿಕನ್ ಇದು ಬೇಯಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ, ತುಂಬ ಹೊತ್ತು ಬೇಕು ಬೇಯಲಿಕ್ಕೆ. ಒಂದು ಕಮ್ಮಿ ಅಂದರೆ ಒಂದು ಮುಕ್ಕಾಲು ಗಂಟೆ ಆದರೂ ಬೇಕು ಬೇಯಲಿಕ್ಕೆ. ಇದು ಚಿಕನಲ್ಲೇ ನೀರು ಬಿಡ್ತದೆ, ನೀರೆಲ್ಲ ಚೆನ್ನಾಗಿ ಬಿಟ್ಟು ಅದು ಪುನಃ ಚಿಕನಿಗೆ ಎಳ್ಕೊಳ್ಬೇಕು. ನೀರೆಲ್ಲ ಡ್ರೈ ಆಗೋ ತನಕ ಬೇಯಿಸಬೇಕು. ಮತ್ತೆ ಬೇಕಿದ್ರೆ, ಬೇಯಲಿಲ್ಲ ಅಂತ ಅನಿಸಿದರೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ನೀವು ಫಸ್ಟಿಗೆ ಎಕ್ಸ್ಟ್ರಾ ನೀರೇನು ಹಾಕಬೇಕಂತ ಇಲ್ಲ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಈಗ ನಾನು ಹಾಕ್ಕೊಂಡೆ ಸ್ವಲ್ಪ ಉಪ್ಪು, ಮತ್ತೆ ಬೇಕಿದ್ರೆ ನೋಡಿ ಕೊನೆಗೆ ಹಾಕ್ಕೊಳ್ಳುವ ಅಂತೇಳಿ. ಮತ್ತು ಅರಿಶಿನ ಪುಡಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು.
ಚಿಕನ್ ಅಂದರೆ ಪುರಲ್ ಅಲ್ವಾ ಹಾಗಾಗಿ ಸ್ವಲ್ಪ ಸ್ಮೆಲ್ ಒಂಥರ ಇರ್ತದಲ್ಲ, ಅದು ಚಿಕನ್ ಇದು ಅರಶಿನ ಪುಡಿ ಹಾಕಿದರೆ ಸ್ಮೆಲ್ ಇರೋದಿಲ್ಲ, ಚೆನ್ನಾಗಿ ಬರ್ತದೆ ಚಿಕನ್ ಸುಕ್ಕ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿ ಅಂತೇಳಿ ಮುಚ್ಚಿಡ್ತಾ ಇದ್ದೇನೆ ನಾನು. ಇದು ಒಂದು ಕಮ್ಮಿ ಅಂದರೂ ಒಂದು 3/4 ಗಂಟೆ ಆದರೂ ಬೇಯಬೇಕು. ನೀವು ಮಧ್ಯದಲ್ಲಿ ನೋಡ್ತಾ ಇರಬೇಕು, ಸೌಟ್ ಹಾಕ್ತಾ ಇರಬೇಕು ಒಂದು ಸ್ವಲ್ಪ ನಂತರ. ನೋಡಿ ಈಗ ಅದರದ್ದೇ ನೀರೆಲ್ಲ ಬಿಟ್ಕೊಂಡಿದೆ, ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ತುಂಬ ಫಾಸ್ಟಲ್ಲಿಟ್ಟು ಕೂಡ ಬೇಯಿಸಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉಂಟಲ್ಲ ಚೆನ್ನಾಗಿ ಬೇಯಲಿ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಒಂದು ನೋಡ್ತಾ ಇರಬೇಕು, ಅಂದರೆ ತಳ ಹಿಡಿದ್ರೆ ಅಂತ. ತಳ ಹಿಡಿಯೋದಿಲ್ಲ ಅಂದರೆ ನೀರು ಬಿಟ್ಟ ಮೇಲೆ ತಳ ಹಿಡಿಯೋದಿಲ್ಲ, ಆದರೂ ನೋಡಿದರೆ ಒಳ್ಳೆಯದು. ಚೆನ್ನಾಗಿ ನೋಡಿ ಒಮ್ಮೆ ಸೌಟೆಲ್ಲ ಹಾಕಿ ಮುಚ್ಚಿ ಇಟ್ಟರೆ ಆಯಿತು. ಇದು ಎಷ್ಟು ಬೇಯ್ತದೆ ಅಷ್ಟು ಒಳ್ಳೆಯದಾಗ್ತದೆ. ನೋಡಿ ಅಷ್ಟರಲ್ಲಿ ಚಿಕನ್ ಬೇಯುವಾಗ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡುವ. ನೋಡಿ ನಾನೊಂದು 100 ಗಿಡ್ಡ ಮೆಣಸು ತೆಕ್ಕೊಂಡಿದ್ದೇನೆ. ಇದರಲ್ಲಿ ಒಂದು 200 ಗ್ರಾಮ್ಸ್ನಷ್ಟು ಕೊತ್ತಂಬರಿ, ನೋಡಿ ಮೆಂತೆ ಒಂದು 3 ಟೇಬಲ್ ಸ್ಪೂನ್ನಷ್ಟು, ಸಾಸಿವೆ 1 ಟೇಬಲ್ ಸ್ಪೂನ್ನಷ್ಟು ತೆಕ್ಕೊಂಡಿದ್ದೇನೆ. ನೋಡಿ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಇದ್ದೇನೆ ನಾನು. ಮತ್ತು ಒಂದು 250 ಲೆಕ್ಕ ಮಾಡಿ ಒಂದು 250ರಷ್ಟು ಬ್ಯಾಡಗಿ ಮೆಣಸು ತೆಕ್ಕೊಂಡಿದ್ದೇನೆ ನಾನು. ಮತ್ತು ಕರಿಮೆಣಸು ಒಂದು 2 ಟೇಬಲ್ ಸ್ಪೂನ್ನಷ್ಟು, ಮತ್ತು ಗರಂ ಮಸಾಲ ನೋಡಿ ಸ್ವಲ್ಪ ತೆಕ್ಕೊಂಡಿದ್ದೇನೆ. ಮತ್ತು ಜೀರಿಗೆ ಒಂದು 6 ಸ್ಪೂನ್ನಷ್ಟು ಜೀರಿಗೆ ನಾನು ಇದರಲ್ಲಿ ಉಂಟು. ಮತ್ತು ಇದೆಲ್ಲ ಹುರ್ಕೊಳ್ಳಿಕ್ಕೆ ಮತ್ತು ಕೊನೆಯಲ್ಲಿ ಪುನಃ ಒಂದು 2 ಸ್ಪೂನ್ನಷ್ಟು ಜೀರಿಗೆ ಮತ್ತೆ ಹಾಕ್ತೇನೆ ನಾನು. ಈಗ ಒಂದು 6 ಸ್ಪೂನ್ನಷ್ಟು ಈಗ ತೆಕ್ಕೊಂಡಿದ್ದೇನೆ ನಾನು. ನೋಡಿ ಕೊತ್ತಂಬರಿ, ಮೆಂತೆ, ಸಾಸಿವೆ ಮತ್ತು ಗರಂ ಮಸಾಲ ಮತ್ತು ಪೆಪ್ಪರ್ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ, ಡ್ರೈ ರೋಸ್ಟ್ ಮಾಡ್ತಾ ಇದ್ದೇನೆ. ಜೀರಿಗೆ ನೋಡಿ ನಾನು 6 ಸ್ಪೂನ್ನಷ್ಟು ಹುರ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ದೇನೆ. ಮತ್ತೊಂದು 2 ಸ್ಪೂನಷ್ಟು ಕೊನೆಯಲ್ಲಿ ಪುನಃ ಹಾಕ್ಕೊಳ್ತೇನೆ ನಾನು, ಅದು ತೆಂಗಿನಕಾಯಿ ಜೊತೆ ಹಾಕ್ಕೊಳ್ತೇನೆ ನಾನು. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಉಂಟಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ಲೇವರ್ ಎಲ್ಲ ಅದರದ್ದು ಬಿಟ್ಕೊಳ್ಬೇಕು ನಿಮಗೆ, ಕೊತ್ತಂಬರಿದು ಫ್ಲೇವರ್, ಗರಂ ಮಸಾಲ ಎಲ್ಲ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಬೇಕು. ಗರಂ ಮಸಾಲ ತುಂಬ ಹಾಕಬೇಡಿ, ಹದವಾಗಿ ಹಾಕಿದರೆ ಆಯಿತು. ಇದರ ಅರೋಮ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುವ ತನಕ ಫ್ರೈ ಮಾಡಬೇಕು. ನೋಡಿ ಜೀರಿಗೆ ನಾನು ಮತ್ತೆ ಹಾಕ್ತಾ ಇದ್ದೀನಿ, ಎಲ್ಲ ಕೊತ್ತಂಬರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಮಗುಚಿದ್ರೆ ಆಯಿತು. ತುಂಬ ಫ್ರೈ ಮಾಡಬೇಡಿ ಜೀರಿಗೆ. ನೋಡಿ ಈಗ ಇಷ್ಟು ಸಾಕು ಫ್ರೈ ಆದರೆ. ಈಗ ಮೆಣಸು ನೋಡಿ, ಗಿಡ್ಡ ಮೆಣಸು ಫ್ರೈ ಮಾಡ್ತಾ ಇದ್ದೇನೆ. 100 ಗಿಡ್ಡ ಮೆಣಸು ತೆಕ್ಕೊಂಡಿದ್ದೇನೆ ನಾನು. ನೀವು ಲೆಕ್ಕ ಮಾಡಿ ಹಾಕೋದಾದರೆ ಕರೆಕ್ಟಾಗಿ ಲೆಕ್ಕ ಮಾಡಿ ಹಾಕ್ಬೋದು. 100 ಗಿಡ್ಡ ಮೆಣಸು ಮತ್ತೊಂದು 250 ಉದ್ದ ಮೆಣಸು, ಒಟ್ಟಿಗೆ 350 ಮೆಣಸು ತೆಕ್ಕೊಂಡಿದ್ದೇನೆ. 12 kg ಚಿಕನ್ಗೆ ಎಷ್ಟು ಮೆಣಸು ಬೇಕು. ಇದು ತುಂಬ ಖಾರ ಕೂಡ ಆಗೋದಿಲ್ಲ, ನಿಮಗೆ ಕರೆಕ್ಟಾಗಿ ಬರ್ತದೆ ಮಸಾಲ, ನಿಮಗೆ ಕರೆಕ್ಟ್ ಎಲ್ಲ ಸ್ಪೈಸ್ ಎಲ್ಲ ಕರೆಕ್ಟಾಗಿರ್ತದೆ. ನೋಡಿ ಕೊತ್ತಂಬರಿ ಎಲ್ಲ ಒಟ್ಟಿಗೆ ಹಾಕಿದ್ದೇನೆ ನಾನು. ನೋಡಿ ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೇನೆ. ನಿಮಗೆ ನೋಡಿ ಹುಳಿ ಹಾಕ್ಕೊಳ್ತಾ ಇದ್ದೇನೆ. ನೋಡಿ ಒಂದಿಷ್ಟು ಹುಳಿ ಬೇಕು, ನೋಡಿ ತುಂಬ ಹುಳಿ ಕೂಡ ಹಾಕ್ಕೊಳ್ಬೇಡಿ, ಇಷ್ಟು ಸಾಕು. ಚಿಕನಿಗೆ ತುಂಬ ಹುಳಿ ಹಾಕುವುದಿಲ್ಲ, ಇಷ್ಟು ಸಾಕು. 12 kg ಚಿಕನ್ಗೆ ಇಷ್ಟು ಸಾಕು ಹುಳಿ. ನೋಡಿ ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನಾನು. ನೋಡಿ ಮಸಾಲ ರೆಡಿ ಆಗಿದೆ. ಈಗ ತೆಂಗಿನಕಾಯಿ ಇದಕ್ಕೆ ನೋಡಿ, ಒಂದು ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು 2 ಸ್ಪೂನ್ ಜೀರಿಗೆ, ನೋಡಿ 2 ಸ್ಪೂನ್ ಜೀರಿಗೆ ಮತ್ತು 1 ನೀರುಳ್ಳಿ ಚಾಪ್ ಮಾಡಿದ್ದು ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ. ನಾನು 100 ಗ್ರಾಮ್ಸ್ ಬೆಳ್ಳುಳ್ಳಿ ತೆಕ್ಕೊಂಡಿದ್ದೇನಲ್ಲ, ಮೊದಲಿಗೆ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಅದರಲ್ಲಿ 2 ನೀರುಳ್ಳಿಯನ್ನು ಈಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ ಸುಕ್ಕಕ್ಕೆ ತೆಂಗಿನಕಾಯಿ, ಇದು ಒಂದು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೇನೆ, ಒಟ್ಟಿಗೆ 2 ತೆಂಗಿನಕಾಯಿ. ನೋಡಿ ಇದನ್ನು ಈಗ ನಾನು ಚಿಕನ್ ಬೆಂದಿದೆ, ಈಗ ಮಸಾಲ ಹಾಕ್ಕೊಂಡೆ ನಾನು. ಮಸಾಲ ಪೂರ್ತಿ ಹಾಕ್ಕೊಂಡೆ, ಅಷ್ಟು ಮಸಾಲ ಬೇಕು ಚಿಕನಿಗೆ. 12 kg ಚಿಕನಿಗೆ ಇಷ್ಟು ಮಸಾಲ ಬೇಕು, ಸ್ಪೈಸಿ ಎಲ್ಲ ಬೇಕು ಇಷ್ಟ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಕರೆಕ್ಟಾಗಿ ಬರ್ತದೆ ನಿಮಗೆ ಇಷ್ಟು, ಇದು ಖಾರ ಎಲ್ಲ ಚೆನ್ನಾಗಿ ಬರ್ತದೆ. ನೀವು ಇದೇ ಪ್ರಮಾಣದಲ್ಲಿ ಮಾಡಿದರೆ ಉಂಟಲ್ಲ, ನಿಮಗೆ ಮನೆಯಲ್ಲೇ ಮಾಡ್ಬೋದು. 12 kg ಚಿಕನ್ ಸುಕ್ಕ. ಇದನ್ನು ಚೆನ್ನಾಗಿ ಕುದಿಬೇಕು, ಮಸಾಲೆ ಎಲ್ಲ ಉಂಟಲ್ಲ ಚೆನ್ನಾಗಿ ಕುದಿಬೇಕು. ನಿಮ್ಮದು
ಚೆನ್ನಾಗಿ ಕುದಿದಷ್ಟು ಚೆನ್ನಾಗಿ ಬರ್ತದೆ ನೋಡಿ. ಮಸಾಲೆ ಎಲ್ಲ ಕುದಿತಾ ಉಂಟು ನೋಡಿ. ಈಗ ಉಪ್ಪು ನೋಡಿ ಪುನಃ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಸ್ವಲ್ಪ ಕಮ್ಮಿ ಉಂಟು, ಪುನಃ ಹಾಕ್ಕೊಂಡೆ ನಾನು ನೋಡ್ಕೊಂಡು ಹಾಕಿ. ಅರಶಿನದ ಪುಡಿ ಕೂಡ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ, 1-2 ಸ್ಪೂನ್ನಷ್ಟು ನೋಡಿ. ನಾನು ಚಿಕನ್ ಸುಕ್ಕದು ಪೌಡ್ರದ್ದು ವಿಡಿಯೋ ಹಾಕಿದ್ದೇನೆ. ನಿಮಗೆ ಅದು ಕೂಡ ಹಾಕಿ ಮಾಡ್ಬೋದು. ನಿಮಗೆ ಎಷ್ಟು ಬೇಕು ಅಂತ ಪ್ರಮಾಣದಲ್ಲಿ ನೋಡಿಕೊಂಡು ಹಾಕ್ಕೊಳ್ಬೋದು. ಪುಡಿ ಹಾಕಿ ಕೂಡ ಮಾಡ್ಕೊಳ್ಬೋದು. ಮಸಾಲ ರುಬ್ಬುವ ಬದಲಿಗೆ ತೆಂಗಿನಕಾಯಿ ಮತ್ತೆ ತುರಿದು ಹಾಕಿದರೆ ಆಯಿತು ನೋಡಿ. ಇದನ್ನು ಚೆನ್ನಾಗಿ ಕುದಿಲಿ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೇನೆ ನೋಡಿ. ಮಸಾಲ ಹಾಕಿದ ಮೇಲೆ ಸೌಟು ಹಾಕ್ತಾ ಇರಬೇಕು, ನೋಡ್ತಾ ಇರಬೇಕು, ಸೀದು ಹೋಗುವ ಚಾನ್ಸ್ ಇರ್ತದೆ. ಮತ್ತು ತುಂಬ ಫಾಸ್ಟಲ್ಲಿ ಕೂಡ ಇಡಬೇಡಿ, ಗ್ಯಾಸ್ ಸೀದು ಹೋಗ್ತದೆ ನೋಡಿ. ಈಗ ತೆಂಗಿನಕಾಯಿ ನೋಡಿ, ರುಬ್ಕೊಂಡಿರುವ ತೆಂಗಿನಕಾಯಿ, ಜೀರಿಗೆ ಎಲ್ಲ ಹಾಕ್ಕೊಂಡೆ, ನೀರುಳ್ಳಿ ಎಲ್ಲ, ಮತ್ತು ತೆಂಗಿನಕಾಯಿ ತುರಿದಿಟ್ಟಿರುವ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಕೂಡ ಹಾಕ್ಕೊಂಡಿದ್ದೇನೆ. ಒಟ್ಟಿಗೆ 2 ತೆಂಗಿನಕಾಯಿ, ಮೀಡಿಯಮ್ ಸೈಜ್ ಇದು 2 ತೆಂಗಿನಕಾಯಿ ತಗೊಂಡಿದ್ದೇನೆ. ತೆಂಗಿನಕಾಯಿ ತುಂಬ ಕೂಡ ಹಾಕಿದರೆ ಒಳ್ಳೆಯದಾಗೋದಿಲ್ಲ, ಸ್ವೀಟ್ ಆಗ್ತದೆ. ಆದರೆ 2 ತೆಂಗಿನಕಾಯಿ ಕರೆಕ್ಟ್ ಆಗ್ತದೆ ಇದಕ್ಕೆ. ಮತ್ತು ನಿಮಗೆ ಮಸಾಲ ಇದು ಗ್ರೇವಿ ತುಂಬ ಬೇಕಿದ್ದರೆ ಹಾಕ್ಕೊಳ್ಬೋದು. ಮತ್ತು ಕಾಯಿ ಮೆಣಸೆಲ್ಲ ಹಾಕಿರೋದ್ರಿಂದ ಖಾರ ಎಲ್ಲ ಕರೆಕ್ಟಾಗಿ ಬರ್ತದೆ ನೋಡಿ. ತೆಂಗಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಕುದಿದ್ರೆ ಆಯಿತು ನೋಡಿ. ಈಗ ಮುಚ್ಚಿಡ್ತಾ ಇದ್ದೇನೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಇದು ತೆಂಗಿನಕಾಯಿ ಎಲ್ಲ ಹಾಕಿದ ಮೇಲೆ ನೋಡ್ತಾ ಇರಬೇಕು, ಸೀದು ಹೋಗುವ ಚಾನ್ಸ್ ಇರ್ತದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಒಂದು ಚೆನ್ನಾಗಿ ಒಂದು ಕುದಿ ಬರಬೇಕೀಗ. ಕರಿಬೇವಿನ ಸೊಪ್ಪು ಧಾರಾಳವಾಗಿ ಹಾಕ್ಕೊಳ್ಬೋದು. ನಾನೀಗ ಪುನಃ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ನೋಡಿ. ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಫ್ರೆಶ್ ಕರಿಬೇವು ಸೊಪ್ಪು ಇದ್ದರೆ ಉಂಟಲ್ಲ, ತುಂಬ ಸೂಪರಾಗಿ ಬರ್ತದೆ ಫ್ಲೇವರ್ ನೋಡಿ. ಚೆನ್ನಾಗಿ ಕುದಿದ್ರೆ ಚಿಕನ್ ಸುಕ್ಕ ರೆಡಿ. 12 kg ಚಿಕನ್ ಸುಕ್ಕ ನಾನು ಕರೆಕ್ಟಾಗಿ ಹೇಳಿದ್ದೇನೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ. ನಿಮಗೆ ಮನೆಯಲ್ಲಿ ಫಂಕ್ಷನ್ ಎಲ್ಲ ಇದ್ದರೆ ನೀವೇ ಮಾಡ್ಬೋದು. ಕ್ಯಾಟ್ರಿಂಗ್ಗಳಲ್ಲಿ ತರಿಸೋದಕ್ಕಿಂತ ಉಂಟಲ್ಲ, ಈ ಥರ ಮನೆಯಲ್ಲೇ ಮಾಡಿದರೆ ತುಂಬ ಸಖತ್ತಾಗಿರ್ತದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.